ಸುಮಂತ್. ಓಂ ಶ್ರೀ ಗುರುವನಹಳ್ಳಿ ಮಹಾಲಕ್ಷ್ಮಿ ನಮಃ. ನಮಸ್ತೆ ಎಲ್ಲರಿಗೂ. ಇವತ್ತು ನಮ್ಮ ಅಜ್ಜಿಯವರ ಬೃಂದಾವನದಲ್ಲಿ ಬಹಳ ವಿಶೇಷವಾದ ಒಂದು ಭಕ್ತರನ್ನು ಮಾತಾಡಿಸ್ತಾ ಇದ್ದೀನಿ ನಾನು. ಅವರ ಒಂದು ಅಜ್ಜಿ ಜೊತೆ ಅವರ ಒಂದು ಹೇಗೆ ಅವರ ಎಕ್ಸ್ಪೀರಿಯೆನ್ಸ್ ಇತ್ತು ಅಂತ ಅವರು ಹೇಳಿದ್ರು. ನನಗೆ ಮೈ ರೋಮಾಂಚನ ಆಯಿತು. ಏಕೆಂದರೆ ಅಜ್ಜಿಯವರು ಬಹಳಷ್ಟು ಪವಾಡಗಳನ್ನು ಮಾಡಿದ್ದಾರೆ. ಅವ್ರ ಬಾಯಲ್ಲೇ ಕೇಳೋಣ ಅಜ್ಜಿಯವರ ಆಶೀರ್ವಾದ ಅವ್ರಿಗೆ ಹೇಗೆ ಸಿಕ್ತು ಅಂತ. ನಮಸ್ಕಾರ, ನನ್ನ ಹೆಸರು ಸುಮಂತ್ ಅಂತ. ಆ್ಯಕ್ಚುಲಿ ನಂದು ಬ್ಯಾಂಗ್ಳೂರು ಸುಂಕದಲ್ಲಿ ಫ್ಯಾಕ್ಟ್ರಿ ಸ್ಟಾರ್ಟ್ ಮಾಡಿದ್ದೆ. ಅದಾದಮೇಲೆ 2014-15 ತುಂಬ ಪ್ರಾಬ್ಲಮ್ ಸ್ಟಾರ್ಟ್ ಆಯಿತು. ಎವ್ರಿ ಶುಕ್ರವಾರ ಇಲ್ಲಿ ಬಂದು ದೇವ್ರ ಪೂಜೆ ಮಾಡಿಸಿ ಅಮ್ಮನವರ ಹತ್ರ ಇಲ್ಲಿ ನಾನು ಯಾವಾಗಲೂ ಕೂತ್ಬಿಟ್ಟು ಹೋಗ್ತಾ ಇದ್ದೆ. ಸೊ ಎಷ್ಟು ಪ್ರಾಬ್ಲಮ್ ಸ್ಟಾರ್ಟ್ ಆಯಿತು ಅಂತ ಹೇಳಿದ್ರೆ, ನನಗೆ ಗೊರವನಹಳ್ಳಿಗೆ ಬರೋಕ್ಕೂ ಸಹ ಪೆಟ್ರೋಲಿಗೆ ಸಹ ದುಡ್ಡಿರ್ತಿಲ್ಲ, ಅಷ್ಟು ಪ್ರಾಬ್ಲಮ್ ಆಯಿತು. ಮನಸ್ಸಲ್ಲಿ ಅಂದ್ಕೊಂಡೆ ಮತ್ತೆ ಯಾವತ್ತು ನೀನು ಕರ್ಸ್ಕಂತೆ ಅವತ್ತು ಬರ್ತೀನಿ ಅಂತ ಹೇಳ್ಬಿಟ್ಟು ಹೇಳಿ ಆ ಶುಕ್ರವಾರ ಬರೋದನ್ನು ನಿಲ್ಲಿಸಿರ್ತೀನಿ. ಅದಾಗಿ ಒಂದು ಸ್ವಲ್ಪ ನೆಕ್ಸ್ಟ್ ಶುಕ್ರವಾರ ಅನಿಸುತ್ತೆ ನಮ್ಮ ತಮ್ಮ ನನ್ನ ಜೊತೆ ನನ್ನ ಫ್ಯಾಕ್ಟ್ರಿಲಿ ಇರ್ತಾನೆ. ಆವಾಗ ನನ್ನ ತಮ್ಮ ಫೋನ್ ಮಾಡ್ತಾನೆ, ಈ ಥರ ಆಯಿತು ಅಂತ. ಏನಾಯಿತು ಅಂದಾಗ, ಶುಕ್ರವಾರ ನಿನ್ನ ಫ್ಯಾಕ್ಟ್ರಿ ದೀಪ ಹಚ್ಬಿಟ್ಟು ಕ್ಲೋಸ್ ಮಾಡು ಅಂತ ಹೇಳಿರ್ತೀನಿ. ಒಬ್ರು ಅಜ್ಜಿ ನಡ್ಕೊಂಬರ್ತಾರೆ. ನಡ್ಕೊಂಬಂದು ನಿನ್ನ ಸಾವುಕಾರ ಇಲ್ವಾ ಅಂತ ಕೇಳ್ತಾರೆ. ಕೇಳಿದ ತಕ್ಷಣ ಇಲ್ಲ ಅಂತ ಹೇಳ್ಬಿಟ್ಟು ಅವ್ನು 10 ರೂಪಾಯಿ ಕೊಡೋಕೆ ಹೋಗ್ತಾನೆ. ಅವ್ರು 10 ರೂಪಾಯಿ ದುಡ್ಡು ತಗೊಳ್ಳಲ್ಲ. ನಿನ್ನ ಸಾವುಕಾರಂಗೆ ಹೇಳು, ನಾನು ಗೊರವನಹಳ್ಳಿಯಿಂದ ಬಂದಿದ್ದೀನಿ, ನನ್ನ ತಾಯಿ ಭಕ್ತ ಅವನು, ಮತ್ತೆ ಒಳ್ಳೇದಾಗತ್ತೆ, ಅವ್ನಿಗೆ ಚೆನ್ನಾಗಿರ್ತಾನೆ, ಅದನ್ನು ಹೇಳೋಕ್ಕೋಸ್ಕರ ಬಂದಿದ್ದೀನಿ ನಾನು ಅಂತ ಹೇಳ್ಬಿಟ್ಟು ಅಜ್ಜಿ ಮತ್ತೆ ವಾಪಸ್ ನಡ್ಕೊಂಡು ಹೊರಡ್ತಾರೆ. ಅಲ್ಲಿಂದ ಅವ್ನು 10 ಕಿಲೋಮೀಟ್ರ್ ಫಾಲೋ ಮಾಡ್ತಾನೆ. ಅಜ್ಜಿ ಬೇರೆ ಎಲ್ಲರೂ ಹೋಗ್ತಾರಾ, ಶುಕ್ರವಾರ ಅಲ್ವಾ ಗೊರವನಹಳ್ಳಿ ಅನ್ನೋದ್ರಿಂದ ಬೇರೆ ಕಡೆ ಎಲ್ಲರೂ ಹೋಗ್ತಾರಾ ಅಂತ. ಅಜ್ಜಿ ಎಲ್ಲೂ ಹೋಗಲ್ಲ, 10 ಕಿಲೋಮೀಟ್ರ್ ಅಜ್ಜಿ ನಡ್ಕೊಂಡು ಹೋಗ್ತಾರೆ. ಅದಾದಮೇಲೆ ನಾನು ವಾಪಸ್ ಬಂದು ನನಗೆ ಫೋನ್ ಮಾಡ್ತೇನೆ ಹಿಂಗಾಯ್ತು ಅಂತ. ಸೊ ಅದನ್ನು ಕೇಳಿದ ಮೇಲೆ ಅನ್ನಿಸ್ತು, ಇಲ್ಲ ಸೋತಿರ್ಬೋದು ನಾನು, ಬಟ್ ಮತ್ತೆ ವಾಪಸ್ ಗೆಲ್ತೀನಿ ಅಂತ. ಮತ್ತೆ ವಾಪಸ್ ಚೆನ್ನಾಗಿದ್ದೀನಿ. ಸೊ ಪ್ರತಿಯಲ್ಲಿ ಬಂದು ಶುಕ್ರವಾರ ಪೂಜೆ ಮಾಡಿಸಿದಾಗ ಇಲ್ಲ, ತುಂಬ ಸಂತೋಷ ಆಯಿತು ನಿಮ್ಮ ಮಾತು ಕೇಳಿ. ಏಕೆಂದರೆ ನಾವು ಜೀವನದಲ್ಲಿ ಸೋಲೋದು ಗೆಲ್ಲೋದು ಎರಡೂ ಸಹಜ. ಯಾಕೆಂದರೆ ಆಫ್ಟರ್ ಆಲ್ ನಾವೆಲ್ಲ ಮನುಷ್ಯರು, ಇದ್ದೇ ಇರುತ್ತೆ. ಬಟ್ ಗುರು ಮತ್ತು ದೈವ ಎರಡು ಕೃಪೆ ನಮಗಿದ್ರೆ ಅದು ಸಹಿಸ್ಕೊಳ್ಳೋ ಶಕ್ತಿಯನ್ನು ಕೊಡ್ತಾರೆ. ಇಲ್ಲಿ ಗುರು ಮತ್ತು ದೈವ ಎರಡೂ ನೆಲೆಸಿರೋ ಕ್ಷೇತ್ರ ಇದು. ನಿಮ್ಗೆ ಒಳ್ಳೆಯದಾಗಲಿ. ಅಜ್ಜಿ ಆಶೀರ್ವಾದ, ಲಕ್ಷ್ಮಿ ಆಶೀರ್ವಾದ ನಿಮಗೆ ಸದಾ ಇರಲಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಚೆನ್ನಾಗಿದೆ.